ಆತ್ಮೀಯ ಕೃಷಿಕ ಬಾಂಧವರೇ ನಮಸ್ಕಾರ. ನಾವಿವತ್ತು ಸುಳ್ಯ ತಾಲೂಕು ಕಳಂಜ ಗ್ರಾಮದ ನಾಲ್ಗುತ್ತು ಕರುಣಾಕರ್ ಶೆಟ್ಟಿಯವರ ತೋಟದಲ್ಲಿದ್ದೇವೆ. ನಾವೊಂದು 20 ದಿವಸದ ಮೊದಲು ಇದೇ ತೋಟದಲ್ಲಿ ಒಂದು ವಿಡಿಯೋ ಮಾಡಿದ್ದೆವು. ಅಂದರೆ ಇವರ ತೋಟದಲ್ಲಿ ಬಾಧಿಸಿದಂತಹ ಎಲೆ ಚುಕ್ಕಿ ರೋಗಕ್ಕೆ ಹೈಟೆಕ್ ದೋಟಿಯ ಬಾಲಸುಬ್ರಹ್ಮಣ್ಯ ಅವರು ಕಂಡುಹಿಡಿದಂತಹ ಬಯೋಶಮನ ಎನ್ನುವಂತಹ ಒಂದು ಔಷಧಿಯನ್ನು ಬಿಟ್ಟು ನಾವೊಂದು ವಿಡಿಯೋ ಮಾಡಿದ್ದೆವು. ನೀವು ನೋಡಿ, ಅದನ್ನೀಗ 22 ದಿವಸ ಬಿಟ್ಟು ನಾವು ಇವತ್ತು ವಾಪಸ್ ಅದನ್ನು ವಿಡಿಯೋ ಮಾಡಲಿಕ್ಕೆ ಬಂದಿದ್ದೇವೆ. ನೀವಿವತ್ತು ಗಮನಿಸ್ಬೋದು, ಈ ಒಂದು ಸಣ್ಣ ಒಂದು ಗಿಡವನ್ನು ನೋಡಿ, ಅದಕ್ಕೆ ಕೂಡ ಎಲೆ ಚುಕ್ಕಿ ರೋಗ ಬಾಧಿಸಿತ್ತು. ನೋಡಿ, ಇದು ನಾವು ಔಷಧಿ ಬಿಡುವ ಮೊದಲಿದ್ದಂತಹ ಎಲೆಗಳು ನೋಡಿ. ಈಗ ಬಂದಂತಹ ಎಲೆ ನೋಡಿ, ಎಲ್ಲಿ ಕೂಡ ಕಾಣುವುದಿಲ್ಲ. ಇನ್ನೊಂದು ವಿಚಾರ ಗಮನಿಸ್ಬೋದು ನೋಡಿ, ಇದು ಮೊನ್ನೆ ಹೇಗಿತ್ತು ಹಾಗೆ ಉಂಟು. ಅಂದರೆ ಸ್ಪ್ರೆಡ್ ಆಗಲಿಲ್ಲ ಅಂತ. ಈ ಎಲೆ ಚುಕ್ಕಿ ಹೆಚ್ಚಾಗಿ ಸ್ಪ್ರೆಡ್ ಆಗಲಿಲ್ಲ. ಇಲ್ಲಿಗೆ ನಾವು ಔಷಧಿ ಸಿಂಪಡಣೆ ಮಾಡಿದ ಕಾರಣ ಅದು ಹೇಗುಂಟ ಹಾಗೆ ಉಂಟು. ಮತ್ತೆ ಬಂದಂಥ ಎಲೆಗಳಲ್ಲಿ ಅದು ಕಾಣುವುದಿಲ್ಲ ನೋಡಿ. ಈಗ ದೊಡ್ಡ ಮರದ ಎಲೆ ನೋಡ್ಬೋದು ನೋಡಿ, ಮೇಲೆ ಬಂದಂತಹ ಸಿರಿಯ ಹತ್ತಿರ ಇರುವಂತಹ ಎಲೆ ನೋಡಿ. ಇದು ಅದರ ನಂತರ ಬಂದಂತಹ ಎಲೆ. ಇದರಲ್ಲಿ ಎಲೆ ಚುಕ್ಕಿಯ ಯಾವುದೇ ರೀತಿಯಾದಂತಹ ಇದು ಕಾಣುವುದಿಲ್ಲ ನೋಡಿ. ಅದರ ಹಿಂದೆ ಇರುವಂತಹ ಎಲೆಗಳನ್ನು ನೋಡಿ, ನೀವು ನೋಡಿ, ಇದರಲ್ಲಿ ಕಾಣ್ತದೆ ನಿಮಗೆ ನೋಡಿ. ಅದರ ನಂತರ ಬಂದದ್ರಲ್ಲಿ ಇಲ್ಲ ನೋಡಿ. ಇನ್ನೂ ಕೆಲವು ಗಿಡಗಳನ್ನು ತೋರಿಸ್ತೇನೆ ನಾನು ನೋಡಿ. ಮೇಲೆ ಇರುವಂತಹ ಎಲೆಯನ್ನು ನೋಡಿ ನೀವು ನೋಡಿ. ಇಲ್ಲಿ ಕೂಡ ನೋಡಿ, ಇದು ಈ ಎಲ್ಲ ಎಲೆಗಳು ಹೋಗಿದೆ, ಮೇಲೆ ಎಲೆಗಳು ಮಾತ್ರ ಚೆನ್ನಾಗುಂಟು. ನೋಡಿ, ಇಲ್ಲಿ ಕೂಡ ಹಾಗೆ. ಅದರ ನಂತರ ಬಂದಂತಹ ಎಲೆ ಚೆನ್ನಾಗಿದೆ ಮೇಲೆ ನೋಡಿ. ಇದರಲ್ಲಿ ಇಲ್ಲ, ಸ್ಪ್ರೆಡ್ ಆಗೋದು ಕೂಡ ನಿಂತಿದೆ. ಈ ಕೆಳಗಿನ ಎಲೆಗಳಲ್ಲಿ ಕಾಣ್ಬೋದು, ತೂತು ಬಿದ್ದಿದೆ ನೋಡಿ. ನೋಡಿ, ಈ ಮರದಲ್ಲಿ ಕೂಡ ಹಾಗೆ. ಅದರ ನಂತರ ಬಂದ ಎಲೆಗಳು ನೋಡಿ. ನಮ್ಮ ಪ್ರಕಾರ ಇದು ಅತ್ಯುತ್ತಮವಾದಂಥ ಫಲಿತಾಂಶವನ್ನು ಕಂಡಿದೆ ಅಂತ. ಕೃಷಿಕರು ಇದನ್ನು ಪ್ರಯತ್ನ ಮಾಡಬಹುದು.